ಎಲ್ಲ ಬಾಳೆಂತೀನಿ ತಲೆನೋವು ಬರುತ್ತೆ ನನಗೆ, ಕಂಪ್ಯೂಟರ್ ಕೆಲಸ ಮಾಡ್ತಾರೆ, ತಲೆನೋವು ಬರುತ್ತೆ ನನಗೆ, ಕಂಪ್ಯೂಟರ್ ಕೆಲಸ ಮಾಡ್ತೀವಿ, ಕಂಪ್ಯೂಟರ್ ಕೆಲಸ ಮಾಡ್ತೀವಣ್ಣ, ನಿಮ್ ಕೆಲಸ ಅದೇನೇ ಕೆಲಸನ ಕನ್ಸರಿ ಕಾಣ್ತಿಲ್ಲ, ದೃಷ್ಟಿ ಸರಿ ಇಲ್ಲ, ತಲೆನೋವು ಬರುತ್ತೆ, ಫಿಟ್ಸ್ ಬರುತ್ತೆ ಅಂತಕ್ಕಂಥ ಇದ್ರೆ ಮೊಸರನ್ನ ಬೆಲ್ಲ ಬಾಳೆಹಣ್ಣು, ಹೆಸರುಕಾಳು, ಕಡಲೆಕಾಳು, ಹುಳ್ಳಿಕಾಳು ವಾರಕ್ಕೆ 2 ದಿವಸ 3 ದಿವಸ ಗೊತ್ತಾಗತ್ತಾ. ಫ್ಯಾನ್ ಗಾಳಿಯಿಂದ ಆದಷ್ಟು ಅವಾಯ್ಡ್ ಮಾಡಿ, ಮೂಗ್ ಹೋಗ್ಬಾರ್ದು ಫ್ಯಾನ್ ಗಾಳಿ, ನೇರವಾಗಿ ಸ್ವಲ್ಪ ದೂರಕ್ಕೆ ಬಂದಿಸಿ. ಈರುಳ್ಳಿ ಬೆಲ್ಲ ಶುಂಠಿ ನೆನಪಿನ ಕೇಳಿದ್ರೆ ಈರುಳ್ಳಿ ಬೆಲ್ಲ ಶುಂಠಿ ತಿನ್ಸ್ಬೇಕು. ಅವ ಅಲ್ಲೇ ಕೇಳಿಸ್ಕೊ, ಪರವಾಗಿಲ್ಲ, ಪಕ್ಕಕ್ಕೆ ಬಂದು ಏನ್ ಮಾಡಕ್ಕ ಅಲ್ಲೇ ಕೇಳಿಸ್ಕೊಳ್ತೀವಿ, ಅಲ್ಲೇರೋ ಅಡಿಯಮ್ಮ ನೋಡ್ತೀವಿ. ಕೃಷಕ್ ಆದಿರ 1 ನಿಮಿಷ ಕಾಲವಲ್ಲ, ಎಲ್ಲ ಜನಗಳು ಎಷ್ಟೊಂದು ಸ್ಪೀಡ್ ಇದೀರಲ್ವಾ ನೋಡಿ. ಅಂತರ ಇಲ್ಲಿ ಗೊತ್ತಾಗ್ಬಿಡುತ್ತೆ, ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತರ ಫ್ರೀ ಕಟ್ತಾರೆ ಅಂತ. ಯಾರ ಕೇಳಿ ಅಂತರಕಟ್ಟಿ ಅಂತ ಅಷ್ಟೇ, ಅಂತರಕಟ್ಟಿ ಅಷ್ಟೇ. ನಾವು ನಮಸ್ಕಾರ ಮಾಡ್ಕೊಳಲ್ಲ, ಹೆಣ್ಮಕ್ಳು ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಬೇಡ್ಕೊಳ್ಳಿ, ಹೆಣ್ಮಕ್ಳು ಮಂಡಿ ಕೊಟ್ಟು ನೋಡಿ ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಳ್ಳಿ. ಮಾತು ಬರಲ್ಲ ಅಂದ್ರೆ ಏನ್ ಮಾಡೋದು, ನಮ್ ಕರ್ಮ ಅರಿಬೇಕಲ್ಲ, ಕೇಳ್ಕೋಬೇಕು. ಅವ ನನ್ ಮಗ್ಗಿಂಗ್ ಆಯ್ತು ಅಂತ ಅಪ್ಪ ಅಮ್ಮ ಕೇಳಿ, 8 ವಿಷಯ ಗಂಡ ಕೇಳಿ, ಗಂಡು ವಿಷಯ ಎಂತ ಕೇಳ್ಕೊಂಡ್ರಪ್ಪ, ಆಜ್ಞೆ ಕೊಡ್ಬೇಡಿ. ನಮ್ಮನಿಗೆ ಬಾ ಅಂತ ದೇವ್ರನ್ನ ಹೆಂಗ್ ಕರಿತೀರ ಈಗ, ಕಿಸ್ಸೋದು ಬಾ ನಮ್ಮ ಮನೆ ಕೆಲಸ ಬಾ ಕೆಲಸ ಬಾ ಅಂತ. ಅದೇ ಆ ಕಡೆ ದೇವ್ರು ನೋಡಿ ಮತ್ತೆ ದೇವ್ರು ನೋಡಿ ಒಳ ನಗೆಯಾಡ್ತೀವಿ ನೋಡಿ, ಪೂಜಾರು ನಾವೆಲ್ಲ ಕೊಂಡು ನಗೆಯಾಡ್ತೀವಿ. ಅಲ್ಲಿ ಒಳಗಡೆ ಇರೋ ಪೂಜಾರಲ್ಲ, ನೀಲ್ದರು ಕಾಲಿಲ್ದರು ಹುಷಾರದಾರ ಬಂದು ಅಡಿ ಮಾಡಿ ಕೆಲಸ ಮಾಡ್ತಿರೋರೆಲ್ಲ. ನಾನು ನೋಡ್ತಾ ಇರ್ತೀನಿ, ಈಗ ಗೈಗೂ ನಗಾಡಿಗೆ ಬಂದು ನಾವು ದೇವ್ರ ನಿಂಗೆ ಫಸ್ಟ್ ದೇವ್ರ ಹಿಂಗೆ ನೋಡ್ತಾ ಕಿಸ್ ಹೊಡಿತಾರೆ, ಆಮೇಲೆ ಮತ್ತೆ ದೇವ್ರ ಮುಂದಕ್ಕೆ ಹೋಗಿ ಮತ್ತೆ ಹಿಂದೆ ಗೊತ್ತಾರೆ, ಹಿಂಗೆ ನೋಡ್ತಾರೆ ಆ ಕಡೆ ಏನು ಇಕ್ಕ್ಯಾರ ಅಂತ. ಯಾರು ಒಳಗಡೆ ಏನ್ ನೋಡಿ ಕರೆಕ್ಟಾಗಿ ಹೇಳ್ತಾರಪ್ಪ. ಒಂದು ಆವಿದೆ ಒಳಗಡೆ ಯಾರು ನೋಡಿರ, ಯಾರು ನೋಡಿರಿ? ನೀವು ನೋಡಿ ಇಲ್ಲ, ನಿಮ್ಗಲ್ಲಿ ಸೀರಿಯಲ್ ಹುಚ್ಚು ಮೊದಲು ಯಾರು ಯಾವ ನೋಡಿರಿ ಒಳಗೆ? ಯಾರು ನೋಡ್ಲಿಲ್ವಾ? ನೋಡಿದ್ದ ಹಾಗೆ ನನ್ನ ತಂಗಿ ಒಂದ್ಸರಿ ಒಳಗೆ ಇವಾಗ ಅಲ್ಲೇ ಇತ್ತು ಪಕ್ಕದಲ್ಲಿ. ನೋಡ್ಬೇಕು ತಂಗಿ, ಎಲ್ಲ ಸೀರಿಯಲ್ ಹುಚ್ಚು ಮೊಬೈಲ್ ಹುಚ್ಚಲ್ವಾ, ನೋಡು ನೋಡಿ ಹ್ಯಾಂಡ್ಲು ಥ್ಯಾಂಕ್ಸ್ ತಗ ನಿನ್ನಕ್ಕೆ ಆಯ್ತಾ. ಇಲ್ಲ ಸರಿ, ಈ ಲಾಸ್ಟ್ ಯಾವ ಗಾಡಿ ತಿಳ್ಕೊಳ್ಳಿ, ಯಾವ ಗಾಡಿ ಬೈಕ್ ಬೋಲ್ಡು, ಎಲ್ಲ ಬೋಲ್ಡು, ಗೂಡ್ಸ್ ಗಾಡಿ, ಪ್ಯಾಸೆಂಜರ್ ಗಾಡಿ, ದೊಡ್ಡ ಗಾಡಿ, ಆಟೋ, ಬೈಕ್ ಯಾರಿದ್ದೀರಾ, ಯಾವ ಗಾಡಿ ದುಡಿಮೆ ಆಗಲ್ಲ ಅಂತೀನಿ, ದಯವಿಟ್ಟು ಬೇಜಾರಾಗಲ್ಲ ಅಂದ್ರೆ ಎಲ್ಲ ಗಾಡಿಗೂ ಒಂದೊಂದು ಈ ಪವರ್ ಸ್ಟಾರ್ಟಿಂಗ್ ಹಾಕಂತಾರೆ, ಹಂಗೆ ಒಂದು ಚಿಕ್ಕ ಕೊಟ್ಟು ಬಸ್ ಒಳಗಿಂದ. ಯಾಕೆ ರಸ್ತೆ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗ್ತವೆ, ಮಾಟ ಮಾಡಿಸಿರ್ತಾರೆ, ಚಕ್ರ ಸುಳಿತಿದ್ವಿ, ಎಲ್ಲ ಆಕ್ಸಿಡೆಂಟ್ ಆಯ್ತಂತೆ, ಜಾಗ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ನಮ್ ಸಂಸ್ಕೃತಿ ಇದೆ. ಸಾಕ್ಷಾತ್ ಇಲ್ಲಿ ಒಳಗಡೆ ಕೂತದೆ ಕಲ್ಲೇ ನಮ್ಗೆ ಒಂದು ನಾವು ದೇವ್ ಬಿಡ್ರೆ ಗೊತ್ತಿಲ್ಲ ಗೊತ್ತಿಲ್ಲ. ಬಾಂತೇರ್ ಇರ್ತೀರಿ, ಬಸ್ ಇರ್ತೀರಿ, ವಯಸ್ಸಾದ್ರು ಇರ್ತೀರಿ, ಎಲ್ಲ ಊಟ ಮಾಡ್ತೀರಿ, ಯಾವುದೇ ಗಾಳಿ ಬರ್ದಂಗಿಲ್ಲ, ಯಾವುದೇ ಕೆಟ್ಟ ಬೀಳದೆ ಅಂತ ನೀವು ಗಾಡಿಗಳಿಗೆ ಹಿಂಗೆ ಒಳಗಿಂದ ಹಾಕೊಳ್ಳಿ. ಹೊರಗೆ ಕಾಣುತ್ತೆ, ಒಳ ನಿಮಗೆ ಕಾಣುತ್ತೆ, ಹೊರ ಕಾಣುತ್ತೆ. ಬೈಕ್ಗಳು ಎಣಿಸ್ಕೊಳ್ಳಿ, ಯಾವುದೇ ಬ್ಯೂಟಿ ಪಾರ್ಲರ್ ಬೇಕು. ನಾನು ಇವತ್ತು ತುಂಬಾ ಸಂತೋಷ ಪಡೋ ಸಂಗತಿ ಏನಂದ್ರೆ, ನನಗೆ IAS ನನಗೆ ಸಪೋರ್ಟ್ ಮಾಡ್ತಿರೋರು ತಿಂಗಳ ವಾರ ಹೀಗೆ ಅವಾಗೆ 10 ರೂಪಾಯಿ ಆಗ್ತಿರೋ ಪುಣ್ಯಾತ್ಮರು ಯಾರಂದ್ರೆ ಓಟ್ಲರು ಬ್ಯೂಟಿ ಪಾರ್ಲರ್ ಅಂತ ತಿಂಗಳು ಬೆಂಗಳೂರು ಮೈಸೂರಿರೋ ಹೋಟ್ಲುಗಳು ಬ್ಯೂಟಿ ಪಾರ್ಲರ್ ಅಂತಾರೆ ಪುಣ್ಯಾತ್ಮರು. ರೈತರುಗಳು 10 ರೂಪಾಯಿ ನಮಗೆ ಕೊಡ್ತೀವಿ, ಅದೇ ನಾವು ದಾನ ಮಾಡ್ತಿರೋದು, ಅದೇ ನಾವು ಸ್ವಲ್ಪ ತಿಂದು ನಾನು ಸ್ವಲ್ಪ ಮಜಾ ಮಾಡ್ತಾ ಇರೋದು ಆಯ್ತಾ. ದಯವಿಟ್ಟು ಯಾರ ಗಾಡಿ ಇದೆ, ಯಾರ ಬ್ಯೂಟಿ ಪಾರ್ಲರ್ ಇದೆ, ಅಂಗಡಿ ಇದೆ, ಬೇಕರಿ ಇದೆ, ನಾಳೆ ಕ್ಯಾಶ್ಗಳು ಕಟ್ಬೇಡಿ. ನೀವು ನಡೆಸಬೇಕು, ಬಂದು ಜನ ನೋಡ್ಬೇಕು, ನಿಮಗೂ ಅನುಕೂಲ ಆಗುತ್ತೆ. ನಡೆಸ್ಕೊಳ್ಳಿ ಕಾಣಂಗೆ ತಿಂಗಳ 10 ರೂಪಾಯಿ ಬಂದಾಗ ಕೊಡಿ, ಬಡಬಗ್ರಿಗೆ ಕೊಟ್ಬಿಡ್ತೀನಿ ಆಯ್ತಾ. ಸೇರ್ತಾ ಹಾಕ್ತೀನಿ, ಗುದ್ದಾಡಬಾರ್ದು. ಈಗ ಹಾಕುವ ಆಮೇಲೆ ಹಾಕುವ ಮತ್ತು ಗುದ್ದಾಡ್ತೀರಾ ನಮ್ಮ ಅಣ್ಣ ಹೆಂಗ್ ಮಾಡೋಣ, ನಮ್ಮ ಮಂಡ್ಯದ ಕೇಳ್ತೀನಿ ಅನ್ನೊಂದ್ಸರಿ ಜ್ವರ ಒಂದ್ಸರಿ ಕರೆಕ್ಟಣ. ಯಾವತ್ತು ಎಲ್ಲೇ ಹೋಗ್ಲಿ ಕಾಯ್ಬೇಕು, ಎಲ್ಲೇ ಹೋಗ್ಲಿ ಕಾಯ್ಬೇಕು. ಯಾಕೆಂದ್ರೆ ನೀವು ಆಡಾಡಿ ಜನಗಳು ದೇವಸ್ಥಾನಗಳಲ್ಲಿ ಬಿಲ್ ಮಾಡೋದು, ಚೀಟಿ ಹಾಕಿಲ್ಲದು. ನಾನು ಬೈತದ್ದೆ ಕೆಲವು ಚೀಟಿ ಹಾಕಿಂತಾರೆ ಅಂತ, ನಾನು ಕಂಬಿ ಹಾಕ್ಬಿಟ್ಟು ನೋಡಿ ಜನ ಕೇಳಿ ತಂಗಿ, ಅಲ್ಲಿ ಗುದ್ದಾಡ್ತೀನಿ. ಇವತ್ತು ಕಂಬಿ ಹಾಕಿದ್ದೆ, ನಾನು ಕಂಬಿ ಹಾಕಿದ್ಮೇಲೆ ಬೇಜಾರಾಯ್ತು ನನಗೆ. ದೇವಸ್ಥಾನಕ್ಕಿಂತ ಹೈಟು ಮನೆ ಹೈಟ್ ಇರ್ಲಿ, ಮನೆಗಿಂತ ಹೈಟ್ ಇರ್ಲಿ ಅಂತೇಳಿ ದೇವಸ್ಥಾನ ಹೈಟ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಹ್ಯಾಂಡಿಕ್ಯಾಪ್ ಪೇಷಂಟ್ಗಳು ನಡ್ಕೊಂಬರಕ್ಕಾಗಲ್ಲ, ಪುಣ್ಯಾತ್ಮರು ಹತ್ತಕ್ಕಾಗಲೇ ಇಲ್ಲ. ಅದಕ್ಕೇನೆ ಮತ್ತೆ ದೇವಸ್ಥಾನ ಅದೇ ದೇವರು ಸಿಕ್ಕಿರೋ 9 ಕಾಲ ಇನ್ನೊಂದು 3 ಕಾಲಲ್ಲಿ ನಿಕ್ಕಿ, ತಾಯಿ ಯಾರು ಕಷ್ಟರ್ ಬಂದು ಬೇಡ್ಲಿ ಅಂತೇಳಿ ಇನ್ನೊಂದು ಸಣ್ಣ ಗುಡಿ ಮಾಡ್ಬಿಟ್ಟು ನೋಡಿ. ಯಾಕೇಳಿ ಕೈಲಾಗೋದ್ರೆ ಹತ್ತಕ್ಕಾಗಲಿ ಅಂತಾರು ಅಲ್ವಾ, ವೀಲ್ಚೇರ ಬರೋಂತ ಪುಣ್ಯಾತ್ಮರು ಬರ್ಲಿ ಅಂತ ಅದ. ನಾವು ಇಷ್ಟೇ, ಒಬ್ರಿಗೆ ಜಾಗ ಕೊಟ್ಟು ನೋಡೋಣ, ಒಬ್ರಿಗೆ ದಾನ ಮಾಡಿ ನೋಡೋಣ. ಗುದ್ದಾಡಬಾರ್ದು ಹಿಂಗೆ. ನಮ್ಮ ಮನೆಯೊಳಗೆ ಕರೆಂಟ್ ಆಗಿರಿ, ಪ್ರತಿ ನಾಡ್ತೀನಿ. ನೀವು ನೀರೇ ಕೊಡಲ್ಲ, ಮಳೆ ಇಲ್ಲ ಬೆಳೆ ಇಲ್ಲ, ನೀರು ಜಾಸ್ತಿ ಕೇಳ್ಬಿಡ, ಮನೆ ಬಿದ್ದು ಮುಗಿತದ ಅದ. ಹಂಗೂ ಇನ್ನು ನನ್ನ ಮುಟ್ಟೋಕೆ ಅರ್ಜೆಂಟ್ ಅಂದ್ರೆ 8,000 ಮಾತಾಡ್ಬೇಕು ಅಂದ್ರೆ 50,000 ಲಕ್ಷ ಮನೆಗಳಿಗೆ ದುಡ್ಡು ಹೂವು ಹಾಕ್ತೀರಿ, ಹೂವಿಸಿದ್ರೆ ಆನಂದ ಮಾಡ್ತೀರಿ. ಇಲ್ಲ 10 ರೂಪಾಯಿ ಕೊಟ್ರೆ ಕೊಟ್ಟಲ್ಲ ನೀವು, ದುಡ್ಡು ತಗೊಂಡ್ರೆ ಏನೇ ಮಜಾ. ಯಾಕೆಂದ್ರೆ ನಾನು ಎಂತ ಪುಣ್ಯ ಅಂತ ಒಂದ್ಸರಿ ಯೋಚನೆ ಮಾಡೋ,
5 ಅಡಿಗೆ ನೀರು ಸಿಗುತ್ತೆ ಅಂದ್ರೆ ಯಾರು ನಂಬ್ತಾರೆ? ಏನಣ್ಣ 8 ಅಡಿಗೆ ವಿಗ್ರಹ ಮೂರ್ತಿಗಳ ಮಕ್ಕಳಿಗೆ ಬಂದು ಯಾರು ನಂಬ್ತಾರಪ್ಪ? ಒಂದ್ ಒಳಗಡೆ ಅಲ್ಲ, ಇಷ್ಟು ಜನ ಪ್ರೀತಿ ಕೊಟ್ಟೆ ಒಂದ್ ಕಾಯಿಲಿಲ್ಲ, ಒಂದ್ ಮಾತ್ರ ನಮ್ಗೆ ಇಂಜೆಕ್ಷನ್ ಬಂದಿಲ್ಲ ನಮ್ಗೆ. ಈ ಜನರು ಪ್ರೀತಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಯಾವ ಊರಿಗಾರ ಹೋಗು, ಏನ್ ಆಸೆ ಗೊತ್ತಾ? ಯಾವ ಊರಿಗಾರ ಹೋಗು, ಅಣ್ಣ ಅಣ್ಣ ಅಣ್ಣ, ನಮ್ಗೆ ಏನ್ ಸಂತೋಷ. ಮನೆ ಚಿಕ್ಕಮೂರು ಹೋಗಿ ಆಟೋ ಪುಣ್ಯಾತ್ಮ ಆಟೋ ರನ್ನಿಂಗ್ ಆಫ್ ಮಾಡ್ಬಿಟ್ಟಲ್ಲ, ಪುಣ್ಯಾತ್ಮ ಅಂತಿದ. ನಾನು ಹೇಳ್ಬಿಟ್ಟು ಕೇಳಿಕಪ್ಪ ಆಟ ಗಿಡ ಅಷ್ಟೇ ಬಿಟ್ಟು ಕೊಡೋ ಅಂತ ಆಯ್ತಾ. ಹೋಗಿ ಅಣ್ಣ ಅಂತಾರೆ. ದಯವಿಟ್ಟು ಬೇಡ, ಅಭಿಮಾನ ಇರ್ಲಿ, ಹುಚ್ಚ ಆಗ್ಬೇಡಿ ಆಯ್ತಾ. ಪ್ರತಿಯೊಬ್ಬರೇ ಆಗ್ತೀನಿ. ನಿಮ್ಮ ಮನಸ್ಸಲ್ಲಿ ಒಳ್ಳೇದು ಬೇಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಒಳ್ಳೇದೇ ಇರ್ತದೆ. ಪಕ್ಕ ಮನೆ ಆಸ್ತಿ ಬರ್ಲಿ, ಬ್ಯಾಂಕಲ್ಲಿ ದೊಡ್ಡ ಮಾಡ್ತೀರಿ, ಬ್ಯಾಂಕ್ ಹೋಗಿ ಬರ್ಲಿ, ಗಂಡ ಒಳ್ಳೆ ಗಂಡ ಸಿಗ್ಲಿ, ಒಳ್ಳೆ ಅಂತಲ್ಲ, ಆರೋಗ್ಯವಂತ ಗಂಡ ಸಿಗ್ಲಿ, ಆರೋಗ್ಯವಂತ ಹೆಂಡತಿ ಸಿಗ್ಲಿ, ಆರೋಗ್ಯವಂತ ಮಗು ಸಿಗ್ಲಿ, ಜೀವನ ಪೂರ್ತಿ ಬಾಳ ಅಂತ ಸಂಸಾರ ಸಿಗ್ಲಿ, ಈಗ ಕೇಳ್ಕೊಳ್ತಾರೆ. ಆಮೇಲೆ ಊರವರಿಗೆ ನಿಮ್ಮ ಊರ್ ದೇವ್ರಿಗೆ ಪೂಜೆ ಮಾಡ್ರಿ, ನಿಮ್ಮ ಮಂದೇವ್ರ ಪೂಜೆ ಮಾಡಿ, ನಿಮ್ಮ ಊರ್ ಕೆರೆಕಟ್ಟೆ ತುಂಬಿರೆ, ನೀವು ಸೆಲ್ಫಿ ಹೊಡ್ಕೊಳ್ಳಿ, ಫಸ್ಟ್ ಗಂಗಮ್ಮ ಮಾಡಿ. ಆಗ್ತದಾ? ಆಗುತ್ತಾಗಲ್ವಾ? ಏನೋ ನಂದಿ ನಾನು ಬೈದು ಸಾಕಾಯ್ತು. ಯಾರೋ ಒಂದು ಜ್ಯೂಸ್ ಕೊಡಲಿಲ್ಲ ಕೊಡಪ್ಪ, ಜ್ಯೂಸ ಆ ಜ್ಯೂಸ್ ಕುಡಿಯಲ್ಲ ಕೈ ನಾನು. ಇವು ಆಗ್ತವೆ ಸ್ಪ್ರೈಟ್ ಟಿಕೆಟ್ ಅಲ್ಲ, ಅವೆಲ್ಲ ಎಷ್ಟು 10 ನಿಮಿಷ ಕಣಕಯ್ಯ. ರಾಗಿ ಅಂಗಡಿ ಮಜ್ಜಿಗೆ ಕಾಯ್ತುರಿ ನಿಂಬೆಹಣ್ಣು ಹಾಕಿ ಕುಡ್ಬಿಟ್ರೆ ಜ್ಯೂಸು ಅದನ್ನ ಊರಿಗೆ ಏನು ಯಾರು ನನಗೆ ಯಾರಿಗೆ ಗೊತ್ತಾ? ಕಾಯ್ತುರಿ ಹಿಂಡ್ಬಿಟ್ಟು ನಿಂಬೆಹಣ್ಣು ನಿಂತ್ಕೊಂಡ್ಬಿಟ್ಟು ಬೆಲ್ಲ ಹಾಕಿ ಕುಡಿದ್ಬಿಟ್ರೆ ನನಗೆ ಯಾರಿಗಾರು ಗೊತ್ತ? ಬೆಲ್ಲ ಹೇಳ್ತೀನ ಇದು ಬೇರೆ ಇಕ್ಕಿ ನೀನು ಅವ ಬರ ಬೈತಾ ಇರ್ತೀನಿ ನಾನು. ನೀವು ಬೈದಷ್ಟು ಒಳ್ಳೆ ಬಿಡಿ ಸ್ವಾಮಿ, ನೀವು ಬೈದಷ್ಟು ಒಳ್ಳೆ ಬರೀ ಬೈಯ ನೋಡಿ, ನೀವು ಕೊಡೋದಿಲ್ಲ ನಾನು ಆರ್ಡರ್ ಮಾಡಿ ಒಂದಷ್ಟು ಆಗ್ಬಿಲ್ಲ. ರೆಡಿನಾ? ಹೋಗಿ ಬೇರೆ ಕಡೆ ಯಾವ್ದಾರ ಹಿಂಗೆ ಹಾಕಿ ಕಾಲಿಗೆ ಬೀಳ್ತೀರಾ? ನಾವು ಬೀಳ್ತಾ ಈ ಸಮಯ. ಸ್ವಾಮಿ ಮೊನ್ನೆ ಒಂದು ಊರಿಗೆ ಹೋಯ್ತೆ ನಾನು, ಹೋಗ್ತಾ ಇದ್ದೆ ಅಂತ ನೋಡೋಣ ಅಂತ. ಅವ್ನು ಗೊತ್ತಿಲ್ಲ ಸ್ವಾಮಿ ಹೋಗ್ತಾವ್ರೆ ಸೆಕ್ಯೂರಿಟಿ ಇಟ್ಕೊಂಡು, ಇವ್ರು ಜನಗಳು ಓಡೋಡಿ ಹೊಡ್ಕೊಂತವ್ರು ಹಿಂಗೆ ಎಲ್ಲ ಮುಟ್ಟಿ ಅವ್ರಿಗೆ ತಿರುಗಿ ನೋಡಂಗೆ ಸಪ್ಲೈಕ ನೆಟ್ ಹೋಗ್ತಾನೆ. ಕರೆಕ್ಟಪ್ಪ? ಇದೆಲ್ಲ ಸಂಸ್ಕಾರ. ಕೈ ಮುಕ್ಕಳಿ ಒಳ್ಳೆ ಮನುಷ್ಯ ಸೇರ್ತೀನಿ, ತಲೆ ಕೆಸಬೇಡಿ. ಯಾರು ಏನೇ ಮಾಡ್ಲಿ ಕಂಡ ಬಗ್ಗೆ ತಲೆ ಕೆಸಬಾರ್ದು, ಹೇಳ್ತೀರಾ? ಕರೆಕ್ಟಾ? ಕೇಳ್ಕೊಂಡ್ರ? ಕಂಡರ ಮನೆ ವಿಷಯ ಬಗ್ಗೆ ತಲೆ ಕೆಸಬೇಡಿ. ಮೆಷನ್ ಮಾಡ್ತಾನಲ್ಲ ಯಾವನಾರು ಬಂದ ಅವರಲ್ಲ, ಯಾವನ್ ಬ್ಯಾಡ್ ಮೆಷನ್ ಮಾಡೋನು, ಯಾವನ್ ಬೇಡ ಬಯ್ಯನು, ಪಕ್ಕ ಆಡ್ಕೊಂತಾನಲ್ಲ ಅವರು. ನೀವು ಸಂಬಳ ಕೊಡ್ತಾರೆ ಬಂದ್ರೆ ನಾಯಿಗಳು ಅಂತ ತಿಳ್ಕೊಬೇಕು. ಅರ್ಥ ಆಗತ್ತಾ? ಕರೆಕ್ಟಾ? ಸರಿ, ಎಲ್ಲರಿಗೂ ದೇವರು ಆಯಸಾರ ಕೊಡ್ಲಿ, ನಂಬಿಕೆ ಕೊಡ್ಲಿ. ನೀವೇನು 1 ರೂಪಾಯಿ ಹಾಕಿಲ್ಲ ಪುಣ್ಯಾತ್ಮರು, 10 ರೂಪಾಯಿ ಡಬ್ಬಿಗಾಡಿ ಹಾಕಿ ಅಕ್ಕಿ ತಂದು ಕೊಡೋ ಪುಣ್ಯಾತ್ಮರು, ನಮಗೆ ಅನ್ನ ಕೊಡುವಂಥ ಪುಣ್ಯಾತ್ಮರು, ಏನು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನಮ್ಗೆ ಬೆಳೆಸೋ ಪುಣ್ಯಾತ್ಮರು. ಒಂದ್ಸರಿ ಜೋರಾಗಿ ಒಂದ್ಸರಿ ಫಸ್ಟ್ ಜೋರ ಕ್ಲಾಸ್ ಜೋರ ಮನಸ್ಸಿಗೆ ಆನಂದ. ಕಳ್ಳ ಮಕ್ಳು ಹಿಂಗಡೆಗೆಲ್ಲ ಹೆಂಗ್ ಗೊತ್ತಾ? ನಮ್ಗೆ ಯಾಕೆ ಹೆಂಗಾರಲ್ಲಿ ಯಾಕತ್ತ ಕಾಸು ಹೊಡೆದಿದ್ದು ಏನು ಹೇಳಿ? ಯಾವುದೊಬ್ಬ ಮನುಷ್ಯ ಹುಷಾರಿಲ್ಲ ಅಂತ ಬರ್ತಾನೆ ಕೇಳಿದ್ರ? ಅವ್ನು ಹುಷಾರಿಲ್ಲ, ಅವ್ನು ಕಾಯಿಲೆ ಅಂದ್ರೆ ಹೊರಬಿಡ್ತಾನೆ. ಕೇಳತ್ರ? ಹುಷಾರಿಲ್ಲ ಕಾಯಿಲೆ ಅಂದ್ರೆ ಹೊರಬಿಡ್ತಾನೆ. ಹುಷಾರಾಗಿ ಚೆನ್ನಾಗ್ತೀಯ ಅಂದ್ರೆ ಖುಷಿ ಪಡ್ತಾನೆ. ತಲೆಯಲ್ಲಿ ಕಾಯಿಲೆ ಇಕ್ಕೇಬಾರ್ದು ಅಂತ ಕಾಸು ಹೊಡಿದ್ದು ನಾನು. ನೂರೇನು ಟೆನ್ಷನ್ ಇದ್ರೆ ತಲೆ ಅಲ್ಲಿ ಇಕ್ಕೇಬಾರ್ದು. ಸಾಲ ಸಹಜ, ಕಾಲು ನೋವು ಸಹಜ, ಕೈ ನೋವು ಸಹಜ, ತಲೆ ಇಕ್ಕೇಬೇಡ ಆಯ್ತಾ? ಒಬ್ಬೊಬ್ರಿಗೆ 5,000 ಯಾರೇ ಬೀಳ್ತಾರೆ 5,000 ಆಯ್ತಾ? ಹಾಕ್ಲಾ? ಬಿಡಿ, ಯಾರು ಅಲ್ಲೆಲ್ಲ ಹಂಗೆ ನಿಂತೀರಿ. ನೀರಿಲ್ಲ ಮೇಂಟೈನ್ ಮಾಡ್ಬೇಕಲ್ಲಪ್ಪ. ಜಾಸ್ತಿ ಹಾಕಿ ಕೈ ನೋವಾಯ್ತು ನನಗೆ, ಸುಮ್ಕಿರ್ಬೇಕು. ಎಸೆಯಕ್ಕಾಗಲ್ಲ ಜೋಗಿ ಕೈ, ಎಸೆಕ್ಕೆ ಉಣ್ಕಿರೋದು. ಮನೆ ಬಸವ ಸುಮ್ಕಿರ ಹಿಂದೆ ಬೀಳ್ತೀರಿ. ಎಲ್ಲರಿಗೂ ಬರಲ್ಲ ಕೈ ನೋವಾಯ್ತು. ಈಗಲ್ಲ ಹಾಕ್ತೀನಿ, ಬೇಜಾರು ಕೈ ಹೆಸರು ಏನಾಗಲ್ಲ. ನೀವು ಸ್ನಾನ ಮಾಡ್ಸೋ ಸುಮ್ಕಿರ. ನೀರಾಗಿ ಕೂತಾಡ್ತಿರಲ್ಲ ಮನೆಗೆ, ಸುಮ್ಕಿರಲ್ಲ. ನೀರು ಹಾಕಿರೋ ಹಂಗೆ ಆಡ್ತೀರಾ, ತೇರ್ತ ಹಾಕಿರೋ ಹಂಗೆ ಆಡ್ತೀರಾ. ಏನು ಮಾಡೋದು ನೀವು ಜನಗಳು? ನೀವು ನೋಡಿ ನೀರು ಬಿಟ್ಟು ಸಮುದ್ರ ಬಿದ್ದಂಗೆ ಆಡ್ತಾನೆ, ಸಮುದ್ರ ಬಿದ್ದಂಗೆ ಆಡ್ತಾನೆ. ಆಧಾರ ಸ್ವಲ್ಪ ಬರ್ತೀನಿ, ಮುಂದೆ ಹೋಗಿ ಆಮೇಲೆ ಬೇರೆ ಹಾಕ್ತೀನಿ ಅಂತ. ಗಂಡ ಹೆಂಡತಿ ಹೆಂಗಾಡ್ತಾವ ವಿಡಿಯೋ ಮಾಡ್ತಾರೆ.
ಈ ಕಡೆ